ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ಬ್ಲಾಗ್ ಯಾವ್ದ್ರ ಬಗ್ಗೆ ಅಂದರೆ ಒಂದು ದೇವಸ್ಥಾನದ ಬಗ್ಗೆನೇ. ಈ ದೇವಸ್ಥಾನ ವಿಶ್ವದ 7 ಅದ್ಭುತಗಳಲ್ಲಿ ಯಾಕೆ ಜಾಯಿನ್ ಮಾಡಿಲ್ಲ ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಅಷ್ಟು ಅದ್ಭುತಗಳು ಮತ್ತೆ ಪುರಾತನ ಕಥೆಗಳನ್ನು ಹೊಂದಿರುವಂಥ ಒಂದು ದೇವಸ್ಥಾನ ಬಗ್ಗೆನೇ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಯಾವ ಥರ ರೀಚ್ ಆಗಬೇಕು, ಎಲ್ಲಿಂದ ಬರಬೇಕು, ಯಾವ ಟ್ರೈನಲ್ಲಿ ಹತ್ಕೋಬೇಕು, ಎಲ್ಲ ಮಾಹಿತಿನ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ಕೊಡ್ತಿದ್ದೀನಿ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗಿ ನೋಡೋಣ. ನೀವ್ಯಾರಾದ್ರೂ ಫಾಲೋ ಮಾಡದೆ ನಮ್ಮ ಚಾನಲ್ನ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಐ ಥಿಂಕ್ ಇವಾಗ ನಿಮಗೆ ಐಡಿಯಾ ಬಂದಿರುತ್ತೆ ಯಾವ ದೇವಸ್ಥಾನ ಅಂತ ಗೋಪುರ ನೋಡಿದ ತಕ್ಷಣ. ಯಾಕಂದರೆ ಇದನ್ನು ಸೋಷಿಯಲ್ ಸೈನ್ಸಲ್ಲಿ ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಓದಿರ್ತೀರಾ. ರಾಜರಾಜ ಚೋಳನ್ ಅವರು ಕಟ್ಟಿಸಿರುವಂಥ ಬಿಗ್ ಟೆಂಪಲ್. ಇದನ್ನು ತಂಜೈ ಪೆರಿಯ ಕೋಯಿಲ್ ಅಂತಲೂ ಹೇಳ್ತಾರೆ. ಹಲವಾರು ಹೆಸರುಗಳಿದೆ ಇದಕ್ಕೆ. ಇದು ಫುಲ್ ಆ್ಯಂಡ್ ಫುಲ್ ಕಲ್ಲಲ್ಲೇ ಕಟ್ಟಿರುವಂಥ ಒಂದು ದೇವಸ್ಥಾನ. ಇಷ್ಟು ಗಂಭೀರವಾಗಿ ಇನ್ನೂ ನಿಂತಿದೆ ಅಂದರೆ ಕಾರಣ ಕಲ್ಲಲ್ಲಿ ಕಟ್ಟಿರೋದೆ. ಇದರಲ್ಲಿ ತುಂಬ ಮರ್ಮಗಳು ಅಡಗಿದೆ. ಅದ್ರ ಬಗ್ಗೆ ಇನ್ನೂ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಈ ದೇವಸ್ಥಾನಕ್ಕೆ ಯುನೆಸ್ಕೋ ಅವರು ಒಂದು ದೊಡ್ಡ ಪ್ರಶಸ್ತಿನೇ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 3 ಗೋಪುರಗಳಿರ್ತವೆ. ಅಲ್ಲಿ ದಾಟ್ಕೊಂಡೆ ನೀವು ಮೇನ್ ದೇವಸ್ಥಾನಕ್ಕೆ ಹೋಗಕ್ಕಾಗುತ್ತೆ. ಒಳಗಡೆ ಎಂಟರ್ ಆಗಿದ ತಕ್ಷಣನೇ ನಿಮಗೆ ಚಪ್ಪಲ್ ಸ್ಟ್ಯಾಂಡ್ ಇರುತ್ತೆ. ಅಲ್ಲಿ ನೀವು ಚಪ್ಪಲ್ನ ಬಿಟ್ಬಿಟ್ಟು ಒಳಗಡೆ ಹೋಗ್ಬೇಕಾಗುತ್ತೆ. ಒಳಗಡೆ ಹೋಗೋಕ್ಕೆ ಯಾವುದೇ ತರವಾದ ಎಂಟ್ರಿ ಇಲ್ಲ. ಬಟ್ ಚಪ್ಪಲ್ಸ್ ಮಾತ್ರ ನೀವು 2 ರುಪೀಸೋ ಇಲ್ಲ 5 ರುಪೀಸೋ ನೀವು ಪೇ ಮಾಡಬೇಕಾಗುತ್ತೆ. ಒನ್ಸ್ ನೀವು ಒಳಗಡೆ ಹೋದ್ಮೇಲೆ ನೀವು ನೋಡೋದೆಲ್ಲ ಅದ್ಭುತಗಳೇ ಅಂತ ಹೇಳ್ಬೋದು. ಅಷ್ಟೊಂದು ಸಖತ್ತಾಗಿರುತ್ತೆ. ತುಂಬಾ ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಅದರಿಂದನೇ ಜನ ಇಷ್ಟೊಂದು ಬರ್ತಿದ್ದಾರೆ. ನೀವು ಇಲ್ಲಿಗೇನಾದರೂ ಬರ್ತಿದ್ದೀರಾ ಅಂದರೆ ಬೆಂಗಳೂರಿಂದ ಒಂದು 400 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ರೀಚ್ ಆಗೋಕ್ಕೆ. ನಿಮಗೆ ಡೈಲಿ ಟ್ರೈನ್ಸು ಫೆಸಿಲಿಟೀಸೂ ಇದ್ದಾವೆ. ನೀವು ಆರಾಮಾಗಿ ಮಯಿಲಾಡುದುರೈ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಇರುತ್ತೆ ಡೈಲಿ 7 ಗಂಟೆಗೆ. ಅದರಲ್ಲಿ ಹತ್ಕೊಂಡ್ರೆ ನೀವು 5 ಗಂಟೆಗೆಲ್ಲ ಇಲ್ಲಿ ಬಂದಿರ್ತೀರಾ. ಬೇಕಾದರೆ ನೀವು ಬೇರೆ ಕಡೆ ಎಲ್ಲ ಸುತ್ತಾಡಿಕೊಂಡು, ಇಲ್ಲಿ ಇನ್ನೂ ದೇವಸ್ಥಾನಗಳು ನೋಡೋಕೆ ಜಾಸ್ತಿ ಇರೋದ್ರಿಂದ ನೀವು ಎಲ್ಲ ದೇವಸ್ಥಾನಗಳು ನೋಡಿಕೊಂಡು ಇಲ್ಲಿ ಬಂದು ಈ ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ಈ ದೇವಸ್ಥಾನಕ್ಕೆ ಟೈಮಿಂಗ್ಸು ಸಹ ಇದೆ. ಮಾರ್ನಿಂಗು 12 ತನಕ ಓಪನ್ ಇರುತ್ತೆ. ಅದಾದಮೇಲೆ ಮತ್ತೆ ಬಂದು 4 ಗಂಟೆಗೆ ಓಪನ್ನು. ಅದರಿಂದ ನೀವು ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ನೋಡ್ಕೊಂಡು ಹೋಗ್ಬೇಕಂದ್ರೆ ಆ ಟೈಮಿಂಗ್ನ ಮೇಂಟೈನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಯಾವಾಗ ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ಬೋದು. ಈಗ ಈ ದೇವಸ್ಥಾನದ ಬಗ್ಗೆ ಇರೋ ಒಂದು ಅದ್ಭುತಗಳನ್ನ ನಾನು ಒಂದೊಂದಾಗಿ ತಿಳಿಸ್ತೀನಿ. ಬನ್ನಿ ನೋಡೋಣ ಯಾವುದೆಲ್ಲ ಅಂತ. ವಿಶ್ವದ 7 ಅದ್ಭುತಗಳಲ್ಲಿ ಈ ದೇವಸ್ಥಾನ ಇಲ್ಲದೇ ಇದ್ರೂ ಇದನ್ನ ಒಂದು ಅದ್ಭುತ ಅಂತಾನೆ ಹೇಳ್ತಾರೆ. ಅಷ್ಟೊಂದು ವಿಚಿತ್ರ ಕಥೆಗಳನ್ನು ಹೊಂದಿರುವಂತ ದೇವಸ್ಥಾನದ ಬಗ್ಗೆನೇ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. 1010ನೇ ವರ್ಷದಲ್ಲಿ ರಾಜರಾಜ ಚೋಳನ್ ಇದಾರಲ್ಲ, ಅವರು ಕಟ್ಸಿರುವಂತ ಒಂದು ದೇವಸ್ಥಾನ. ಈ ದೇವಸ್ಥಾನನ ಫುಲ್ಲು ಗ್ರಾನೈಟ್ ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ. 1,30,000 ಟನ್ ಗ್ರಾನೈಟ್ ಕಲ್ಲನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿರೋ ರಾಜಗೋಪುರದ ಎತ್ತರ ಬಂದು 217 ಅಡಿ ಇರುತ್ತೆ. ಅದರಲ್ಲಿರೋ ವಿಮಾನ ಗೋಪುರ 80 ಟನ್ ತೂಕ ಇರೋ ಒಂದೇ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಅದನ್ನ ಯಾವ ತರ ತಗೊಂಡೋಗಿ ಇಟ್ರು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಈ ರಾಜಗೋಪುರ 0 ಡಿಗ್ರಿಯಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ಅದರ ನೆರಳು ಕೂಡ ಅದ್ರ ಮೇಲೆ ತಾಗಲ್ವಂತೆ. ಅಷ್ಟು ಅಚ್ಚುಕಟ್ಟಾಗಿ ಕಟ್ಟಿರುವಂತ ದೇವಸ್ಥಾನ. ಇಲ್ಲಿ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತ ನಂದಿನೂ ಸಹ ಇದೆ. ಈ ದೇವಸ್ಥಾನನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಲ್ಲಿ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತ ಹೇಳ್ತಾರೆ. ಮತ್ತೆ ಈ ದೇವಸ್ಥಾನದ ಸುತ್ತ 100ಕ್ಕೂ ಹೆಚ್ಚು ಕೇವ್ಸ್ ಇದಾವಂತೆ. ಅವು ಎಲ್ಲೆಲ್ಲಿ ಕನೆಕ್ಟ್ ಆಗ್ತಿದಾವೆ ಮತ್ತೆ ಹಲವಾರು ಕೇವ್ಗಳು ಮುಚ್ಕೊಂಡ್ಬಿಟ್ಟಿದಾವೆ ಅಂತೆ. ಇಷ್ಟೆಲ್ಲನೂ ಮಾಹಿತಿ ಇದೆ, ಬಟ್ ಯಾವುದೂ ಪ್ರಾಪರ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಿ ಏನಾಗಿದೆ ಅನ್ನೋದು ಇದುವರೆಗೂ ಯಾರ ಕೈಲೂ ಕಂಡಿಡಿಯಕ್ಕಾಗಿಲ್ಲ. ಅದರಲ್ಲೂ ಆ 80 ಟನ್ ತೂಕ ಇರುವ ಕಲ್ಲನ್ನ ಮೇಲೆ ತಗೊಂಡೋಗಿ ಹೆಂಗಿಟ್ರು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇಷ್ಟು ಅದ್ಭುತಗಳನ್ನು ಕೊಂಡಿರುವ ಈ ದೇವಸ್ಥಾನಕ್ಕೆ ನೀವ್ಯಾರಾದ್ರೂ ಹೋಗಿಲ್ಲ ಅಂದ್ರೆ ಖಂಡಿತ ಹೋಗಿ ಬನ್ನಿ. ಆಲ್ರೆಡಿ ಹೋಗಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಗೈಸ್.